ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಇಷ್ಟು ದಿನ ದೇವ್ ಮನಸ್ಸನ್ನು ಮಾತ್ರ ಕದೀತಾ ಇದ್ಲು ಪವಿತ್ರ. ಹೀಗೆ ಅತ್ತೆ ಮನಸ್ಸನ್ನು ಕೂಡ ಕದ್ದಿದ್ದಾಳೆ. ಅದು ಹೇಗೆ ಅಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಪವಿತ್ರ ಬಂಧನ ಸೀರಿಯಲಲ್ಲಿ ದೇವ್ ಸರ್ಗೆ ತುಂಬಾ ಪೇನ್ ಆಗ್ತಾ ಇರುತ್ತೆ. ಹಾಗಾಗಿ ಪವಿತ್ರ ಹೇಗಾದರೂ ಮಾಡಿ ಇಂಜೆಕ್ಷನ್ ತರಲೇಬೇಕು ಅಂತೇಳ್ಬಿಟ್ರು ನರ್ಸ್ ಹತ್ರ ಬರ್ಸ್ಕೊಂಡ್ಬಿಟ್ಟು ಹೋಗಿ ತರಕ್ಕೆ ಹೋಗಿರ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಓಪನ್ ಆಗಿರೋದೇ ಇಲ್ಲ ಮೆಡಿಕಲ್. ಹಾಗಾಗಿ ಯಾರು ಕೂಡ ಇದನ್ನು ಮಾಡಲ್ಲ. ಮನೆಯಲ್ಲೇ ಹೋಗ್ಬಿಟ್ಟು ಪವಿತ್ರ ಮೆಡಿಕಲ್ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ, ಎಲ್ಲಿ ಸಿಗ್ತಾ ಇರಲ್ಲ. ಹಾಗಾಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಮೆಡಿಸಿನನ್ನು ತೊಗೊಂಬರ್ತಾಳೆ. ಇಂಜೆಕ್ಷನ್ನ ತೊಗೊಂಬಂದ್ಬಿಟ್ಟು ದೇವ್ ಸರ್ಗೆ ಇಂಜೆಕ್ಷನ್ ಕೂಡ ಕೊಡ್ತಾರೆ. ಹಾಗೆ ರಾಧಿಕಾ ಪವಿತ್ರ ಇನ್ನೂ ಬಂದಿರಲ್ಲ, ಆವಾಗಲೇ ಬಂದುಬಿಟ್ಟು ರಾಧಿಕಾ ಏನು ಇವಳು ಈ ಥರನ ನಾನು ನೋಡ್ಕೊಳ್ಳೋದು, ಇವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ, ಛೇ ಏನು ಹುಡುಗಿನೋ ಏನೋ ಅಂತ ಹೇಳ್ಬಿಟ್ಟು ಪವಿತ್ರ ಎಲ್ಲೋ ಸುತ್ತಾಡಕ್ಕೆ ಹೋಗಿರಬೇಕು ಅತ್ತೆ ಅಂತ ಹೇಳ್ಬಿಟ್ಟು ನಮೃತ ಅತ್ತೆ ತಲೆಯಲ್ಲಿ ತುಂಬಿರ್ತಾಳೆ. ಹೌದಾ, ಹಂಗಾದ್ರೆ ಸರಿ ಅಂತೇಳಿ ದೇವ್ ಸುಮ್ಮನೆ ಇರ್ತಾನೆ, ಏನೂ ಕೂಡ ಮಾತಾಡ್ತಾ ಇರಲ್ಲ. ಹಾಗೆ ಇಂಜೆಕ್ಷನ್ ಕೊಡ್ತಾಳೆ. ನರ್ಸ್ ಕೂಡ ಕೊಟ್ಟ ತಕ್ಷಣ ಪವಿತ್ರಗಿನ ಮೇಲೆ ತುಂಬಾ ಪ್ರೀತಿ ಬರುತ್ತೆ. ಏನು ಅಂತ ಬೈತಾ ಇದ್ದೀರಾ ಅವಳಿಗೆ ನೀವು ಅಂತೇಳ್ಬಿಟ್ಟು ನರ್ಸ್ ಹೇಳ್ತಾರೆ, ಅವಳು ತಂದು ಒಂದು ಇಂಜೆಕ್ಷನಿಂದನೇ ದೇವ್ ಸರ್ ಇಷ್ಟೊಂದು ಆರಾಮಾಗಿರೋದು, ನೀವು ತಪ್ಪಾಗಿ ತಿಳ್ಕೊಬೇಡಿ ಅಂತೇಳಿ ರಾಧಿಕಾರ್ಗೆ ನರ್ಸ್ ಹೇಳ್ತಾ ಇರ್ತಾಳೆ. ಹಾಗೆ ಪವಿತ್ರ ಕೂಡ ತುಂಬ ಕಷ್ಟಪಟ್ಟು ತಂದಿರೋ ಇಂಜೆಕ್ಷನ್ ಮೇಲೆ ತುಂಬ ಎಷ್ಟು ಯಾರು ಕಷ್ಟದಲ್ಲಿದ್ದಾರೆ ಅಂದರೆ ಕೂಡ ಸಹಿಸ್ಕೊಳ್ಳಲ್ವಲ್ರಿ ನೀವು ಅಂತ ಹೇಳ್ತಾರೆ. ಹಾಗಾದರೆ ರಾಧಿಕಾ ಪವಿತ್ರನ ಜೊತೆ ಮಾತಾಡೋಕ್ಕೆ ಹೋಗ್ತಾಳೆ. ಹಾಗೆ ನಮೃತ ಬಂದ್ಬಿಟ್ಟು ಅತ್ತೆ ನಿಮ್ಮ ಹತ್ರ ಮಾತಾಡೋದಿದೆ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಹಾಗಾದರೆ ರಾಧಿಕಾನ ಮನಸ್ಸಲ್ಲಿ ಪವಿತ್ರನೂ ಕೂಡ ಜಾಗ ಸಿಗುತ್ತಾ ಏನು ಅಂತ ನೋಡೋಣ. ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.